ರಾಜ್ಯಪಾಲರು ಹ್ಞೂ ಇಂಗ್ಲೀಷಿಗೆ ಏನಂತೀವಿ ಗವರ್ನರ್ ಅಂತೀವಿ ಹೌದಾ. ಗವರ್ನರ್. ರಾಜ್ಯಪಾಲರು ಹುದ್ದೆ ಮೊಟ್ಟ ಮೊದಲು ಯಾವಾಗ ಸೃಷ್ಟಿಯಾಯಿತು? ರಾಬರ್ಟ್ ಕ್ಲೈವ್ ಅವರು ಸೃಷ್ಟಿಸಿದರು. ರಾಬರ್ಟ್ ಕ್ಲೈವ್ ಸೃಷ್ಟಿಸಿದ ಹೌದಾ. ಹ್ಞೂ ಯಾವ ಯುದ್ಧದಲ್ಲಿ? ಪ್ಲಾಸ್ಟಿಕ್ ಕದನದಲ್ಲಿ ಎಷ್ಟರಲ್ಲಿ ನಡೀತು? 1757. ಯಾರ್ಯಾರಿಗೆ ನಡೀತು? ಸಿರಾಜ್ ಉದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಯಾರು ನಡೆಯಿತು. ಗೆದ್ದರು? ರಾಬರ್ಟ್ ಕ್ಲೈವ್ ಗೆದ್ದರು. ಆ ಒಂದು ಪ್ಲಾಸ್ಟಿಕ್ ಕದನದಲ್ಲಿ ರಾಜ್ಯಪಾಲರು ಎಂಬ ಹುದ್ದೆಯನ್ನು ಸೃಷ್ಟಿ ಮಾಡಿದವರು ಯಾರು? ರಾಬರ್ಟ್ ಕ್ಲೈವ್. ರಾಜ್ಯಪಾಲರ ಕುರಿತು ಎಷ್ಟನೇ ವಿಧಿ ಹೇಳ್ತದೆ? 152ರಿಂದ 162ರವರೆಗೆ. 152ರಿಂದ 162. ರಾಜ್ಯಪಾಲರ ನೇಮಕ ಕುರಿತು ಎಷ್ಟು 152ನೇ ವಿಧಿ ಎಷ್ಟನೇ ವಿಧಿ ಏನು ಹೇಳ್ತದೆ? ರಾಜ್ಯ ಅರ್ಥ. 152 ರಾಜ್ಯದ ಅರ್ಥ. 153 153 ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ರಾಜ್ಯಪಾಲರ ನೇಮಕ. 153 ಆಯ್ತಾ? 154 ಕಾರ್ಯಾಂಗ ಮುಖ್ಯಸ್ಥ. 155 ನೇಮಕ. ಎಷ್ಟು ವರ್ಷ? 5 ವರ್ಷಗಳ ನೇಮಕ. ಅಥವಾ ರಾಜ್ಯಪಾಲರ ಇಚ್ಛೆ ಇರುವವರೆಗೂ. 156 156 ಅವಧಿ. 155 ನೇಮಕ ಅಲ್ವಾ. 156 ಬಂದರೆ ಅವಧಿ 5 ವರ್ಷ ಅಥವಾ ರಾಜ್ಯಪಾಲರ ರಾಷ್ಟ್ರಪತಿ ಇಚ್ಛೆ ಇರುವವರೆಗೂ. 157 ಅರ್ಹತೆ. ಆಮೇಲೆ 158 ವೇತನ. 159 ಪ್ರಮಾಣ ವಚನ. 160 ರಾಜ್ಯಪಾಲರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ? ರಾಷ್ಟ್ರಪತಿ. ರಾಜೀನಾಮೆ ಕೊಡಬೇಕಾದ್ರು ರಾಷ್ಟ್ರಪತಿ. ನೇಮಕ ಮಾಡೋರು ರಾಷ್ಟ್ರಪತಿ. ರಾಷ್ಟ್ರಪತಿ ರಾಜೀನಾಮೆ ಯಾರಿಗೆ ಕೊಡ್ತಾನೆ? ಉಪರಾಷ್ಟ್ರಪತಿ ರಾಜೀನಾಮೆ ಯಾರಿಗೆ ಕೊಡ್ತಾನೆ? ರಾಷ್ಟ್ರಪತಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ? ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. ಪ್ರಸ್ತುತ ಯಾರಿದ್ದಾರೆ? ದ್ರೌಪದಿ ಮುರ್ಮು. ಈಗ ನಾವು ಈ ಪ್ರಸ್ತುತ ಈಗ ಐತಾ 160ನೇ ವಿಧಿ ಏನು ಹೇಳ್ತದೆ? ಆಕಸ್ಮಿಕ ಸಂದರ್ಭದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸ್ತಾರೆ ಹೌದಾ. ಆಮೇಲೆ ಇದ್ಯಾವುದು? 161 ಕ್ಷಮಾಪಣೆ ಹೌದಾ. ಆಮೇಲೆ ರಾಜ್ಯಪಾಲರ ಕ್ಷಮಾಪಣೆ ಕುರಿತು ಎಷ್ಟು? ರಾಷ್ಟ್ರಪತಿ ಕ್ಷಮಾಪಣೆ ಕುರಿತು ಎಷ್ಟನೇ ವಿಧಿ? 72. ರಾಜ್ಯಪಾಲರ ಕ್ಷಮಾಪಣೆ ಅಂದ್ರೆ 162. 161. ರಾಜ್ಯಪಾಲರ 162 ಎಷ್ಟನೇ ಆರ್ಟಿಕಲ್? 162 ಏನು ಹೇಳ್ತು? 162 ರಾಜ್ಯಪಾಲರ ಅಧಿಕಾರ. ಯಾವ್ಯಾವ? ಹಣಕಾಸಿನ ಅಧಿಕಾರಗಳು, ತುರ್ತು ವ್ಯವಸ್ಥೆಗಳು. ಹೋಗ್ಬಿಟ್ಟು ಅಟಾರ್ನಿ ಜನರಲ್ ಎಷ್ಟನೇ ಆರ್ಟಿಕಲ್? 165. ಅಟಾರ್ನಿ ಜನರಲ್ 75. 75 ಏನು ಹೇಳ್ತು? PM. 74 ಮಂತ್ರಿಮಂಡಲ. 76 ಅಟಾರ್ನಿ ಜನರಲ್. 71 ಸಂಸತ್ತು. ಚುನಾವಣೆ ವಿವಾದ. 72 ಕ್ಷಮಾದಾನ. ಅಡ್ವೊಕೇಟ್ ಜನರಲ್ 165. ರಾಜ್ಯದ ಅತ್ಯುನ್ನತ ಕಾನೂನು ಸಲಹೆಗಾರ ಯಾರು? ರಾಜ್ಯಪಾಲ. ಅಡ್ವೊಕೇಟ್ ಜನರಲ್ ಅತ್ಯುತ್ತಮ ಕಾನೂನಿನ ಸಲಹೆಗಾರ ರಾಜ್ಯದ. ಕೇಂದ್ರದ ಅತ್ಯುತ್ತಮ ಕಾನೂನು ಸಲಹೆಗಾರರು ಅಟಾರ್ನಿ ಜನರಲ್. ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ನ ನಡುವಿನ ಕೊಂಡಿ ಅಟಾರ್ನಿ ಜನರಲ್. ರಾಜ್ಯ ಸರ್ಕಾರ ಮತ್ತು ಹೈಕೋರ್ಟ್ನ ನಡುವಿನ ಕೊಂಡಿಯಾಗಿ ಕೆಲಸ ಮಾಡೋರು ಅಡ್ವೊಕೇಟ್ ಜನರಲ್. 165 ಆರ್ಟಿಕಲ್ ಹೌದಾ. ಇವನು ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾರೆ ಯಾರು? ಅಡ್ವೊಕೇಟ್. ಕೇಂದ್ರ ಸರ್ಕಾರದ ಪರವಾಗಿ ಕೆಲಸ ಮಾಡೋರು AG. ಸುಪ್ರೀಂ ಕೋರ್ಟು 124. ಹೈಕೋರ್ಟು 214. 123. 123 ಸುಗ್ರೀವಾಜ್ಞೆ. 48ನೇ ವಿಧಿ? 48ನೇ ವಿಧಿ ಪಶುಸಂಗೋಪನೆ. ಕೃಷಿ ಮತ್ತು ಪಶುಸಂಗೋಪನೆ. 48A ಪರಿಸರ ಸಂರಕ್ಷಣೆ. 52ನೇ ವಿಧಿ?
52ನೇ ವಿಧಿ ರಾಷ್ಟ್ರಪತಿ ರಾಷ್ಟ್ರಪತಿ 152. 152 ಹ್ಞೂ ರಾಜ್ಯದ ಅರ್ಥ ರಾಜ್ಯದ ಅರ್ಥ. 53ನೇ ವಿಧಿ 53ನೇ ವಿಧಿ ಕಾರ್ಯಾಂಗ ಮುಖ್ಯಸ್ಥ 164. 164 ರಾಜ್ಯಪಾಲರ ರಾಜ್ಯಪಾಲರ ಕಾರ್ಯಾಂಗಿ ಅಧಿಕಾರಗಳು ಕಾರ್ಯಾಂಗ ಅಧಿಕಾರಿಗಳು 55. 54 ಮತ್ತು 55. 54 ರಾಷ್ಟ್ರಪತಿಯ ರಾಷ್ಟ್ರಪತಿಯ ಚುನಾವಣೆಗಳು. ರಾಜ್ಯಪಾಲರ ಚುನಾವಣೆ ಕುರಿತು ಗೊತ್ತಿಲ್ಲ. ನೇಮಕ ಎಷ್ಟನೇ ಆರ್ಟಿಕಲ್ ಅಂತಂದ್ರೆ 155. 155 ಅಡ್ಗಾದೈತ. ಆಮೇಲೆ